ಹೇಯ್, ಯಾರು ನೀನು? ನಮ್ ವಿಷಯಕ್ಕೆ ತಲೆ ಹಾಕ್ಬೇಡ. ಸೊಸೆ ಅಂತೆ, ಇವಳನ್ನ ಸೊಸೆ ಅಂತ ಆ ಮನೇಲಿ ಯಾರು ಒಪ್ಕೊಂಡಿದ್ದಾರೆ? ಬಂದ್ಬಿಟ್ಲು ದೊಡ್ಡದಾಗಿ. ಹಲೋ ಮಿಸ್ಟರ್, ಸೊಸೆ ಅಂತ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ಮನೆ ಒಳಗ್ ಸೇರಿಸ್ತಿರ್ಲಿಲ್ಲ. ನಿಮ್ ತರ ಮನೆಯಿಂದ ಆಚೆನೂ ಆಗ್ತಿರ್ಲಿಲ್ಲ. ಏಯ್! ತಗೊಳ್ಳಿ, ನೀವು ಕೇಳಿದ ಮಿಲ್ಲಕ್ಸ್ 200 ರೂಪಾಯಿ ಕೊಡಿ. ಹನುಮಂತಣ್ಣ, ಯಾಕೋ ಭಾವನ ಮೂಡು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ. ನಮ್ಮ ಭಾವ ನಾರ್ಮಲ್ ಆಗಿದ್ರೆ ನಿಮ್ಮ ಮುಖ ಊರು ಅಂತಿರ್ತದೆ. ಇನ್ನು ಊರು ಅಂತಿದ್ರೆ ನಾನು ಅಂಗಡಿಯಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ? ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋಗ್ಬಿಡ್ತೀನಪ್ಪ. ಸುಂದ್ರ, ನೀನ್ ಯಾವಾಗ್ಲೂ ತಮಾಷೆನೆ. ಬೇರೆಯವರು ನಂದನ್ನ ಅರ್ಥ ಮಾಡ್ಕೊಡ್ದೆ ಏನಾದ್ರು ಅಂದ್ರು ಏನು ಅನ್ಸಲ್ಲ ಕಣೋ. ಆದ್ರೆ ನೀನೇ ಅವನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಹೇಗೆ ಮಾತಾಡಿದ್ರೆ ಬೇಜಾರಾಗತ್ತೆ ಕಣೋ. ಅಂಥದ್ದೇನಾಯ್ತು ಇವಾಗ ಹನುಮಂತಣ್ಣ? ಇವ್ರ ಫ್ಯಾಮಿಲಿ ಯಾರಾದ್ರೂ ಒಬ್ರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರಾ? ಯಾರಾದ್ರೂ ಕಲೆಕ್ಟರ್ ಇದ್ದಾರಾ? ಕೇಳಿ ನೋಡಯ್ಯ. ಇನ್ನು ಇವನ್ ಮಗ ಏನು ಡಿಗ್ರಿನೂ ಪಾಸ್ ಆಗಿದೆ, ಕಿರಾಣಿ ಅಂಗಡಿಲಿ ಧೂಳು ಹೊಡ್ಕೊಂಡು ಕೊಟ್ಟ ಕಟ್ಕೊಂಡು ಚಿಲ್ಲರೆ ಎತ್ಕೊಂಡು ಕೂತಿದ್ದಾನೆ. ಭಾವ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗಾಯದ ಮೇಲೆ ಬರ ಆದಾಗ ಅದೆಷ್ಟು ಚಿತ್ರಹಿಂಸ ಆಗುತ್ತೆ ಅಂತ ನಂಗೆ ಗೊತ್ತು. ಹನುಮಂತಣ್ಣ, ಒಂದ್ ಪ್ರಶ್ನೆ ಕೇಳ್ತೀನಿ, ನನಗ್ ಸಮಾಧಾನ ಕೊಡೋ ಉತ್ತರ ಅದಾಗಿರಬಾರ್ದು. ಅದೇನು ಅಂತ ಕೇಳು ನಂದ. ನನ್ನ ಮಕ್ಕಳು ನಾನು ಸರಿಯಾಗಿ ಬೆಳೆಸ್ಲೇ ಇಲ್ವಾ, ಅಥವಾ ಅವ್ರಿಗೆ ಸರಿಯಾಗಿ ವಿದ್ಯೆ ಕೊಡ್ಲೇ ಇಲ್ವಾ ಅನ್ನೋ ಅನುಮಾನ ಶುರು ಆಗಿದೆ. ಮಕ್ಕಳು ಬದುಕಕ್ಕೆ ಒಂದಿಷ್ಟು ಕಲ್ತ್ರೆ ಸಾಕು ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕಕ್ಕೆ ಓದು ಇಷ್ಟು ಮುಖ್ಯ ಆಗತ್ತೆ ಅಂತ ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ ಹನುಮಂತಣ್ಣ. ಈರಣ್ಣ ಅವ್ರು ಹೇಳ್ದಂಗೆ ಕಲೆಕ್ಟರ್ ಹುದ್ದೆ ಅಷ್ಟೊಂದು ದೊಡ್ಡದ. ಮತ್ ಯಾಕೆ ನನಗಿದ್ ಗೊತ್ತಾಗ್ಲಿಲ್ಲ ಹನುಮಂತಣ್ಣ? ಗೊತ್ತಾಗಿದ್ರೆ ನಾನು ಎಲ್ಲಾ ಮಕ್ಕಳನ್ನು ಅದನ್ನೇ ಓದಿಸ್ತಿದ್ನೋ ಏನೋ. ನಾನೇ ಕೇಶವನ್ ಬದುಕನ್ನು ಹಾಳು ಮಾಡ್ಬಿಟ್ಟೆ ಅನ್ನಿಸ್ತಾ ಇದೆ. ಛೇ ಬಿಡ್ತವನು, ಏನ್ ಮಾತಾಡ್ತಿದ್ಯಾ ನಂದ? ಕೇಶವನ್ ಬದುಕು ನೀನ್ ಹಾಳು ಮಾಡ್ದೆ ಅಂತಿದ್ಯಾ? ಖಂಡಿತ ಇಲ್ಲ. ನಿಜ ಅಲ್ವಾ ಹನುಮಂತಣ್ಣ? ಅವತ್ತು ನೀವೇ ಕೇಳಿಸ್ಕೊಂಡ್ರಲ್ಲ, ಈರಣ್ಣ ಅವರು ಬಂದಿಲ್ಲಿ ನಿನ್ ಮಗ ಧೂಳು ಹೊಡೆಯವನು ಅಂತ ಬೈದಾಗ. ಆಗ ನನ್ನ ಬಗ್ಗೆ, ಕೇಶವನ್ ಬಗ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಕೇಶವ ಡಿಗ್ರಿ ಮುಗಿಸಿದ್ಮೇಲೆ ಅಂಗಡಿಗೆ ಬಂದ್ರೆ ನಂಗೂ ಸಹಾಯ ಆಗತ್ತೆ, ಮುಂದೆ ನಾನಾದ್ಮೇಲೆ ಈ ಅಂಗಡಿ ಜವಾಬ್ದಾರಿ ಹೊತ್ಕೋತಾನೆ ಅಂತ ನಾನು ಅವನ ಅಂಗಡಿ ಕರ್ಕೊಂಬಂದು ಹಾಕಿದೆ. ಇಲ್ಲ ಹನುಮಂತಣ್ಣ, ಅವನಿನ್ನೂ ಓದಿಸ್ಬೇಕಾಗಿತ್ತು. ಎಲ್ಲಾ ತಿಳ್ಕೊಂಡಿದ್ದೀನಿ ಅನ್ನೋ ಭ್ರಮೇಲಿ ನಾನು ಬದುಕ್ತಾ ಇದ್ದೀನಿ ಅನ್ಸುತ್ತೆ ಹನುಮಂತಣ್ಣ. ನನ್ಗೇನು ಗೊತ್ತಿಲ್ಲ ಹನುಮಂತಣ್ಣ, ಬಾವಿಲಿರೋ ಕಪ್ಪೆ ನಾನು. ಅದಕ್ಕೆ ನನ್ನ ಮಕ್ಕಳಲ್ಲಿ ಒಬ್ರಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ಹಾಗೇನಾದ್ರೂ ಅನ್ಸಿದ್ರೆ ಇನ್ನೂ ಚೆನ್ನಾಗಿ ಓದಿಸ್ತಿದ್ನೋ ಏನೋ. ಯಾರನ್ನ ಗತಿ ಇಲ್ದಿರೋರು ಅಂತಿದ್ದೀರಾ? ಬೆವರು ಸುರಿಸಿ ದುಡಿಯೋರ್ನ ಗತಿ ಇಲ್ದಿರೋ ಅಂತಾರ? ನಮ್ಮ ಮತ್ತೆ ತಿರುಗಿಸ್ ಮಾತಾಡಲ್ಲ, ಪಾಪದವ್ರು ಅಂತ ಏನ್ ಬೇಕೋ ಮಾತಾಡ್ಬೋದಾ? ಇಷ್ಟು ವರ್ಷ ಏನಾಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಇವರಿಗೆ ಸೊಸೆ ಅಂತ ನಾನಿದ್ದೀನಿ, ಮಾತಿನ ಮೇಲೆ ನಿಗಾ ಇರ್ಲಿ.
ಹೇಯ್ ಯಾರು ನೀನು ನಮ್ ವಿಷಯಕ್ಕೆ ತಲೆ ಹಾಕ್ಬೇಡ. ಸೊಸೆ ಅಂತೆ, ಇವಳನ್ನ ಸೊಸೆ ಅಂತ ಆ ಮನೇಲಿ ಯಾರು ಒಪ್ಕೊಂಡಿದ್ದಾರೆ? ಬಂದ್ಬಿಟ್ಲು ದೊಡ್ಡದಾಗಿ. ಹಲೋ ಮಿಸ್ಟರ್, ಸೊಸೆ ಅಂತ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ಮನೆ ಒಳಗ್ ಸೇರಿಸ್ತಿರ್ಲಿಲ್ಲ. ನಿಮ್ ತರ ಮನೆಯಿಂದ ಆಚೆನೂ ಆಗ್ತಿರ್ಲಿಲ್ಲ. ಏಯ್! ಓ, ನಿಮ್ ಕೈಲೂ ಎರಡೆರಡು ರಾಖಿ ಇದೆ. ನಿಮ್ ಕೈಲಿ ಒಂದು ರಾಖಿ ಇಲ್ವಲ್ಲ ಸರ್? ಏ ಹುಡುಗಿ, ಮಿತಿ ಮೀರಿ ಮಾತಾಡ್ತಾ ಇದೀಯಾ, ಸರಿಯಲ್ಲ. ತಪ್ಪು ನಿಮ್ ಕಡೆಯಿಂದನೂ ಆಗಿದ್ಯಲ್ಲ ಸರ್. ನಮ್ಮ ಅತ್ತೆ ಕಳ್ತನ ಮಾಡಕ್ ಬಂದ್ರು ಅಂತ ಹೇಗೆ ಹೇಳ್ತೀರಾ? ಸರಿ, ದೊಡ್ಡವ್ರಂತ ನಿಮ್ಗೂ ಗೌರವ ಕೊಡ್ತೀನಿ. ನಮ್ಮ ಅತ್ತೆ ಮನ್ಸಿಗೆ ನೋವು ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ಬೇಕಾ ನಾನು? ಮೊದ್ಲು ಅವ್ರಿಗೆ ಕ್ಷಮೆ ಕೇಳಿ, ಆಮೇಲೆ ನಾನ್ ನಿಮ್ಗೆ ಕ್ಷಮೆ ಕೇಳ್ತೀನಿ. ನಂದ, ಓದ್ದವನ್ಗೆ ಒಂದೇ ಕೆಲಸ, ಓದ್ದೇ ಇರೋವನ್ಗೆ ಮಾಡಿದ್ದೇ ಕೆಲಸ. ಇಷ್ಟೆಲ್ಲ ಯೋಚನೆ ಮಾಡೋ ವಿಷಯನೇ ಅಲ್ಲ. ಖಂಡಿತ ಯೋಚನೆ ಮಾಡ್ತಕ್ಕಂಥ ವಿಷಯ ಅನ್ಮಂತಣ್ಣ. ಈರಣ್ಣ ಹೇಳಿರೋ ಮಾತು ಭಾವನ್ ಮನ್ಸಿಗೆ ಘಾಸಿ ಮಾಡಿರ್ಬೋದು, ಆದ್ರೆ ಅವ್ರು ಹೇಳಿರೋದು ನಿಜ ಅಲ್ವಾ? ಅವರು ಇವತ್ತು ಭಾವನ್ ಬೀಗ ಆಗಿ ಮಾತಾಡಿಲ್ಲ, ಒಂದು ಹುಡುಗಿ ತಂದೆಯಾಗಿ ಮಾತಾಡಿದ್ದಾರೆ. ನಾವು ಯಾವ್ದಾದ್ರು ಒಂದು ವಸ್ತುನ ಇಷ್ಟಪಟ್ರೆ ಅದನ್ನು ವರ್ಷಾನ್ಗಟ್ಲೆ ಜೋಪಾನ ಮಾಡ್ತೀವಿ. ಅಂತದ್ರಲ್ಲಿ ಜೋಪಾನವಾಗಿ ಕಾಯ್ಕೊಂಬಂದಿರೋ ಮಗಳನ್ನ ಇಷ್ಟಪಟ್ಟಿರೋ ಕೆಲಸದಲ್ಲಿರೋ ಹುಡುಗನಿಗೆ ಕೊಡ್ಬೇಕು ಅನ್ನೋದ್ರಲ್ಲಿ ತಪ್ಪೇನಿದೆ ಭಾವ? ನಾವ್ ಯಾವಾಗ್ಲೂ ಬೇರೆಯವ್ರ ತಪ್ಪಿಗೆ ನ್ಯಾಯಾಧೀಶರಾಗಿರ್ತೀವಿ, ಅದೇ ನಮ್ ತಪ್ಪಿಗೆ ವಕೀಲರಾಗಿರ್ತೀವಿ. ಈಗ ಈರಣ್ಣ ಅವ್ರು ಮಾತಾಡಿರೋದು ನಿಮ್ಗೆ ತಪ್ಪು ಅನಿಸ್ತಿರ್ಬೋದು, ಆದ್ರೆ ಒಂದ್ಸಲ ನೀವು ಈರಣ್ಣ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಭಾವ. ನಿಮ್ಗೂ ಒಬ್ಬ ಮಗಳಿದ್ದಾಳೆ. ನಾಳೆ ದಿನ ರಕ್ಷಾನ ಮದುವೆ ಮಾಡ್ಬೇಕಾದ್ರೆ ಹುಡುಗ ಚೆನ್ನಾಗಿ ಓದ್ಕೊಂಡಿದ್ದಾನ, ಒಳ್ಳೆ ಕೆಲಸದಲ್ಲಿದ್ದಾನ, ಒಳ್ಳೆ ಸಂಪಾದನೆ ಇದೆಯಾ ಅಂತ ನೋಡ್ತೀರಾ ಇಲ್ವಾ? ಎಷ್ಟೋ ಜನ ಹೇಳ್ಬೋದು ಬಾವ, ಸಂಪಾದನೆಗಿಂತ ಗುಣ ಮುಖ್ಯ ಅಂತ. ಒಪ್ಕೊಳ್ಳೋಣ, ಸಂತೋಷ ಬದುಕೋದಕ್ಕೆ ಒಳ್ಳೆ ಗುಣ ಇರೋ ಗಂಡ ಬೇಕು, ಆದ್ರೆ ಬದುಕೋದಕ್ಕೆ ಒಳ್ಳೆ ಸಂಪಾದನೆ ಇರೋ ಗಂಡ ಬೇಕಲ್ವಾ? ಒಳ್ಳೆ ಸಂಪಾದನೆ ಯಾವಾಗಿರುತ್ತೆ? ಒಳ್ಳೆ ಕೆಲಸದಲ್ಲಿದ್ದಾಗ ತಾನೆ. ನೀವೇ ನಿಮ್ಮ ಮನಸ್ಸಾಕ್ಷಿನ ಒಂದ್ಸಲ ಕೇಳ್ಕೊಳ್ಳಿ ಬಾವ. ಒಳ್ಳೆ ಗುಣ ಇದೆ ಅಂತ ಮಾತ್ರಕ್ಕೆ ಒಬ್ಬ ನಿರುದ್ಯೋಗಿಗೆ ರಕ್ಷಣೆ ಕೊಟ್ಟು ಮದುವೆ ಮಾಡ್ತೀರಾ ಬಾವ? ಇಲ್ಲ ತಾನೆ? ಈಗ ನನ್ನೇ ತಗೊಳ್ಳಿ, ನನಗೆ ಯಾಕೆ ಇನ್ನೂ ಮದುವೆ ಆಗಿಲ್ಲ? ಯಾಕಂದ್ರೆ ನನಗೊಂದು ನೆಲೆ ಅಂತ ಇಲ್ಲ, ಒಂದು ಸಂಪಾದನೆ ಅಂತ ಇಲ್ಲ. ಅಕ್ಕ ಭಾವನ ಆಶ್ರಯದಲ್ಲಿ ಬದುಕ್ತಾ ಇದ್ದೀನಿ, ನಿಮ್ ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ದೀನಿ. ನನ್ನಂತವನ್ಗೆ ಹೆಣ್ಣು ಕೊಡೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ ಹೇಳಿ? ತನ್ನ ಮಗಳ ಮದುವೆ ಆಗೋನು ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಒಳ್ಳೆ ಸಂಪಾದನೆ ಮಾಡ್ಬೇಕು ಅನ್ನೋದು ಅತಿ ಆಸೆ ಅಲ್ಲ, ಅನಿವಾರ್ಯತೆ ಅನ್ಮಂತಣ್ಣ. ಬನ್ನಿ ಸ್ಟಾಕ್ ಜೋಡ್ಸೋಣ. ಕ್ಷಮೆ ಕೇಳುವಂತ ತಪ್ಪು ನಾವೇನು ಮಾಡಿಲ್ಲ. ಕಳ್ತನ ಮಾಡಕ್ ಬಂದವನ್ನ ಕಳ್ಳ ಅಂತ ಕರೆದು ಕಾಫಿ ಟೀ ಕೊಡ್ಬೇಕಾಗಿತ್ತಾ? ಕಳ್ತನ ಅಂತ ಹೇಳ್ಬೇಡಿ ಸರ್. ಇವತ್ತು ರಾಖಿ ಹಬ್ಬ, ತನ್ ಕೈಯಾರೆ ಮಾಡಿದ ರಾಖಿನ ಹೇಗಾದ್ರೂ ಮಾಡಿ ಅಣ್ಣಂದಿರ ತಲುಪಿಸ್ಬೇಕು ಅಂತ ಕಾರ್ ಒಳಗೆ ಇಡಕ್ ಹೋಗಿದ್ರು. ಇದನ್ ಕಳ್ತನ ಅಂತಾರ?
ವೇಷ ಸಾಧಿಸೋರ್ಗೆ ರಕ್ಷೆ ದಾರ ಕಟ್ಬೇಕು ಅನ್ಕೊಳ್ಳೋ ತಪ್ಪ ಹೇಳಿ ಸರ್. ಇಷ್ಟೆಲ್ಲ ಆದ್ಮೇಲೂ ನಮ್ಮ ಮತ್ತೆ ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನಾನ್ ಸಾರಿ ಕೇಳ್ತೀನಿ, ಕ್ಷಮಿಸ್ಬಿಡಿ. ಇಷ್ಟು ವರ್ಷ ನಿಮ್ ಮನ್ಸಲ್ಲಿ ಗೋಡೆ ಕಟ್ಟಿದ್ ಸಾಕು, ಈಗ ಈ ರಾಖಿ ಆದ್ರೂ ಕಟ್ಕೊಳ್ಳಿ. ಇನ್ನೊಂದ್ಸಲ ನಮ್ಮ ಅತ್ತೆ ಬಗ್ಗೆ ಸುಳ್ಳು ಆರೋಪ ಮಾಡಿದ್ರೆ ಅವ್ರ ಸೊಸೆ ಆಗಿರೋ ನಾನು ಸುಮ್ನೆ ಇರಲ್ಲ.